ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಆಗಸ್ಟ್ ತಿಂಗಳ 9ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು ನಿರ್ಣಯ. ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಮಾರ್ಕ 10:48. ಇಲ್ಲಿ ನಾವು ಕುರುಡನಾದ ಬರ್ತಿಮಾಯನ ನಿರ್ಣಯವನ್ನು ನೋಡುತ್ತೇವೆ. ಅವನು ನಿರಂತರವಾಗಿ ಕರ್ತನನ್ನು ಕೇಳುವ ಸತ್ಯವನ್ನು ತಿಳಿದಿದ್ದನು. ಆದ್ದರಿಂದ ಪ್ರಾರ್ಥನೆಯಲ್ಲಿ ಯಾರೂ ದುರ್ಬಲರಾಗಬಾರದು ಅಥವಾ ಸೋತು ಹೋಗಬಾರದು. ಕರ್ತನಾದ ಯೇಸು ಹೇಳಿದನು, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಮತ್ತಾಯ 7:7. ಆದ್ದರಿಂದ ಯೆಹೋವನು ನಿಮಗೆ ಕೊಡುವವರೆಗೂ ಕೇಳುತ್ತಾ ಇರಿ, ಸಿಗುವ ತನಕ ಹುಡುಕುತ್ತಲೇ ಇರಿ. ಯೆಹೋವನು ನಿಮ್ಮ ಪ್ರಾರ್ಥನೆಗೆ ಉತ್ತರಿಸುವವರೆಗೂ ನೀವು ಬೇಡಿಕೊಳ್ಳಿರಿ. ಸೀಮೋನ್ ಪೇತ್ರನು ರಾತ್ರಿ ಇಡೀ ಸಮುದ್ರದಲ್ಲಿ ಮೀನು ಹಿಡಿಯಲು ಶ್ರಮಿಸಿದನು, ಆದರೆ ಏನೂ ಅವನಿಗೆ ಸಿಕ್ಕಲಿಲ್ಲ ಮತ್ತು ದಡಕ್ಕೆ ಹಿಂತಿರುಗಿದನು. ಅದೇನೇ ಇದ್ದರೂ ದೇವರ ವಾಕ್ಯದ ಮೇರೆಗೆ ಅವನು ಮತ್ತೆ ಆಳಕ್ಕೆ ಹೋಗಿ ಬಲೆ ಬೀಸಿದನು ಮತ್ತು ಬಹಳಷ್ಟು ಮೀನುಗಳನ್ನು ಹಿಡಿದನು. ಲೂಕ 5:5. ಈಸಾಕನು ಬಾವಿಗಳನ್ನು ಅಗೆದಾಗ ಗೆರರ್ನ ಕುರುಬರು 2 ಸಂದರ್ಭಗಳಲ್ಲಿ ಈಸಾಕನ ಕುರುಬರೊಂದಿಗೆ ಜಗಳವಾಡಿದರು ಮತ್ತು ಬಾವಿಗಳನ್ನು ಬಳಸದಂತೆ ತಡೆದರು. ಆದರೆ ಈಸಾಕನು ದಣಿಯಲಿಲ್ಲ, ಆದರೆ ಇನ್ನೊಂದು ಬಾವಿಯನ್ನು ಅಗೆದು ನೀರನ್ನು ಕಂಡುಕೊಂಡನು. ಆದಿಕಾಂಡ 26:19-22. ಆದ್ದರಿಂದ ನೀವು ಪವಿತ್ರ ಆತ್ಮನ ಚಿಲುಮೆಯನ್ನು ಕಂಡುಕೊಳ್ಳುವವರೆಗೂ ನಿಮ್ಮ ಹೃದಯದಲ್ಲಿ ಆಯಾಸಗೊಳ್ಳಬೇಡಿ. ಅಪೊಸ್ತಲನಾದ ಪೌಲನು ಗಲಾತ್ಯದವರನ್ನು ಆತ್ಮದಲ್ಲಿ ಪ್ರಾರಂಭವಾಗಿ ಮತ್ತು ಮಾಂಸದಲ್ಲಿ ಕೊನೆಗೊಂಡರು ಎಂದು ಗಮನಿಸಿದನು. ಆದಾಗ್ಯೂ ಅವನು ದಣಿಯಲಿಲ್ಲ, ಆದರೆ ಪ್ರಾರ್ಥನೆಯಲ್ಲಿ ಶ್ರಮಿಸಿದನು. ಆದ್ದರಿಂದ ಕ್ರಿಸ್ತನು ಮತ್ತೆ ಅವರಲ್ಲಿ ರೂಪುಗೊಂಡನು. ಗಲಾತ್ಯದವರಿಗೆ 4:19. ಪೌಲನ ಪ್ರಾರ್ಥನೆಯ ಕಾರಣದಿಂದಾಗಿ ಗಲಾತ್ಯದವರು ಅನುಗ್ರಹದಿಂದ ಹಿಂದೆ ಸರಿದಿದ್ದರು, ಕಲ್ವಾರಿ ಪ್ರೀತಿಗೆ ಮರಳ ಬಂದರು. ನಿಮ್ಮ ಮಕ್ಕಳು ಕರ್ತನೊಳಗೆ ಬಂದಿಲ್ಲ ಎಂದು, ರಕ್ಷಣೆಯ ಆನಂದವನ್ನು ಪಡೆದಿಲ್ಲ ಎಂದು ಯೋಚಿಸಿ ನಿರುತ್ಸಾಹಗೊಳ್ಳಬೇಡಿ. ಅವರಿಗಾಗಿ ಪ್ರಾರ್ಥಿಸುತ್ತಾ ಇರಿ. ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿರಿ ಮತ್ತು ನೀವು ಮತ್ತು ನಿಮ್ಮ ಮನೆಯವರು ರಕ್ಷಿಸಲ್ಪಡುವಿರಿ. ಅಪೊಸ್ತಲರ ಕೃತ್ಯಗಳು 16:31 ಎಂದು ಕರ್ತನು ಹೇಳಿದ್ದಾನೆ. ಆಯಿ ನಗರದಲ್ಲಿ ನಡೆದ ಯುದ್ಧದಲ್ಲಿ ಯೆಹೋಶುವ ಮತ್ತು ಅವನ ಸೈನಿಕರು ಸೋಲಿಸಲ್ಪಟ್ಟರು ಮತ್ತು ಅವರು ಸಾವಿರಾರು ಸೈನಿಕರನ್ನು ಕಳೆದುಕೊಂಡರು. ಆದರೆ ಯೆಹೋಶುವನು ಎದೆಗುಂದಲಿಲ್ಲ. ಅವನು ಯೆಹೋವನ ಸನ್ನಿಧಿಯಲ್ಲಿ ಬಿದ್ದು ಸೋಲಿಗೆ ಕಾರಣವನ್ನು ಕಂಡುಕೊಂಡನು. ಅವರು ಸಮಸ್ಯೆಯನ್ನು ಸರಿಪಡಿಸಿದರು ಮತ್ತು ಮತ್ತೆ ಹೋರಾಡಿದರು ಮತ್ತು ವಿಜಯದ ನಂತರ ವಿಜಯವನ್ನು ಪಡೆದರು. ಕ್ರೈಸ್ತರ ಜೀವನವು ಆತ್ಮಿಕ ಯುದ್ಧ ಭೂಮಿಯಂತಿದೆ. ಬಿಟ್ಟುಕೊಡದೆ ಜಗತ್ತು, ಮಾಂಸ ಮತ್ತು ಸೈತಾನನ ವಿರುದ್ಧ ಧೈರ್ಯದಿಂದ ಹೋರಾಡಿ. ಸೈನ್ಯಗಳ ಕರ್ತನು ನಿಮ್ಮ ಯುದ್ಧಗಳನ್ನು ಹೋರಾಡುವವನು. ನಿಮ್ಮ ಜೀವನದಿಂದ ಪಾಪವನ್ನು ತೆಗೆದುಹಾಕಿದಾಗ ಅವನು ಖಂಡಿತವಾಗಿಯೂ ನಿಮಗೆ ಜಯವನ್ನು ನೀಡುತ್ತಾನೆ. ದೇವರ ಮಕ್ಕಳೇ, ಪ್ರತಿ ಸ್ಥಳದಲ್ಲೂ ನಿಮ್ಮನ್ನು ಯಾವಾಗಲೂ ಕ್ರಿಸ್ತನಲ್ಲಿ ವಿಜಯೋತ್ಸವದಲ್ಲಿ ಮುನ್ನಡೆಸುವ ದೇವರಿಗೆ ಧನ್ಯವಾದಗಳು. ನಮಗೆ ಜಯ ಕೊಡುವ ದೇವರನ್ನು ಸ್ತುತಿಸಿ ಆರಾಧಿಸಿ. ನೆನಪಿಡಿ, ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ಇಬ್ರಿಯರಿಗೆ 10:35. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.